ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 26ರಲ್ಲಿ ನಾವು ನೋಡುವುದಾದರೆ, ಸದ್ಭಕ್ತನೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜಕವಾಗಿದೆ. ಇಲ್ಲಿ ಗಮನಿಸಿ ಪ್ರಿಯರೇ, ನೀನು ಸದ್ಭಕ್ತ ನೆನೆಸ್ಕೊಳ್ಬೇಕಂತಂದರೆ ಮುಖ್ಯವಾಗಿ ನೀನನ್ನಪ್ಪ ಮಾಡಬೇಕಂದ್ರೆ ನಿನ್ನ ನಾಲಿಗೆಗೆ ನೀನು ಕಡಿವಾಣ ಹಾಕು. ನೋಡಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳಂದರೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಹೀಗೆ ಮನುಷ್ಯನಿಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೆ ಮತ್ತು ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ವೈದ್ಯರಿದ್ದಾರೆ. ಆದರೆ ನಾಲಿಗೆಗೆ ಇಲ್ಲ. ENT ಮೂರನ್ನು ಸೇರಿಸಿ ವೈದ್ಯರಿದ್ದಾರೆ. ಅಂದರೆ ಮರಣ ಬರುವುದು ನಾಲಿಗೆಯಿಂದಲೇ, ಶಾಪ ಬರುವುದು ನಾಲಿಗೆಯಿಂದಲೇ, ಮೋಸ ಮಾಡುವುದು ನಾಲಿಗೆಯಿಂದಲೇ, ಹಾಗೆ ಆಶೀರ್ವಾದ ಬರುವುದು ನಾಲಿಗೆಯಿಂದಲೇ. ಜೀವನ್ ಮರಣಗಳು ನಿನ್ನ ನಾಲಿಗೆಯ ವಶ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಇಲ್ಲಿ ಯಾಕೋಬ 1ನೇ ಅಧ್ಯಾಯ 26ರಲ್ಲಿ ನಾವು ನೋಡ್ತೇವೆ, ನೀನು ಒಳ್ಳೆಯವನ್ನ ನೆನೆಸ್ಕೊಳ್ಬೇಕಂತಂದರೆ ನೀನೇನು ಮಾಡೋ, ಮೊದಲಿಗೆ ನಿನ್ನ ನಾಲಿಗೆಗೆ ಕಡಿವಾಣ ಹಾಕು. ನೀನು ನಾಲಿಗೆಗೆ ಕಡಿವಾಣ ಹಾಕಿದರೆ ನಿನ್ನ ಹೃದಯ ಮೋಸಗೊಳಿಸುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಒಂದು ವೇಳೆ ನಿನ್ನ ನಾಲಿಗೆಯನ್ನು ಅಲ್ಲಿ ನೋಡಿ, ಒಬ್ಬ ವಿಶ್ವಾಸಿ ಯಾರು ದೇವರನ್ನು ನಂಬಿದ್ದಾರೋ, ಯಾರು ದೇವರೊಟ್ಟಿಗೆ ಮುಖಾಮುಖಿ ಆಗ್ತಾರೋ, ಯಾರು ಆತನ ಜೊತೆ ನಡೆಯುವವರಾಗಿದ್ದೀರೋ ಅವರು ಮುಖ್ಯವಾಗಿ ನಾಲಿಗೆಯ ಕುರಿತು ಒಂದು ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕಾಗಿದೆ. ಯಾರು ನಿಯಂತ್ರಣವನ್ನು ಇಟ್ಟುಕೊಳ್ತಾರೋ ಅವರ ಕ್ರೈಸ್ತರ ಜೀವಿತದಲ್ಲಿ ಫಲಪ್ರದಾಯಕವಾಗಿ ನಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಯಾರು ನಾಲಿಗೆಯಲ್ಲಿ ಹಿಡಿತ ಇಟ್ಟುಕೊಳ್ಳೋದಿಲ್ಲವೋ ಅವರನ್ನು ಕ್ರೈಸ್ತತ್ವ ನಿಷ್ಪ್ರಯೋಜಕರನ್ನಾಗಿ ನೋಡುತ್ತದೆ. ಯೇಸು ಹೇಳಿದ್ದು ನಮ್ಮ ಮಾತುಗಳಿಂದ ನಮ್ಮ ಹೃದಯ ಹೇಗಿದೆ ಎಂಬುದಾಗಿ ತಿಳಿತದೆ. ಪ್ರಿಯರೇ, ಮತ್ತಾಯ 12ನೇ ಅಧ್ಯಾಯ 34 ನೋಡುವುದಾದರೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುತ್ತದೆ. ಹೌದು, ನಮ್ಮ ಹೃದಯದಲ್ಲಿ ಏನು ತುಂಬಿರ್ತದೋ ಅದೇ ನಮ್ಮ ಬಾಯಲ್ಲಿ ಹೊರಡುತ್ತದೆ. ನಮ್ಮ ಹೃದಯದಲ್ಲಿ ಒಳ್ಳೆಯದಿದ್ದರೆ ಒಳ್ಳೆಯದು ಮಾತಾಡ್ತೀವಿ, ಕೆಟ್ಟದಿದ್ದರೆ ಕೆಟ್ಟದ್ದು ಮಾತಾಡ್ತೀವಿ. ದುಃಖ ಇದ್ದರೆ ದುಃಖಕರುವಂಥ ಮಾತುಗಳು ಬರ್ತದೆ, ನಗುವಿದ್ದರೆ ನಗುವಿನ ಮಾತುಗಳು ಬರ್ತದೆ, ಅಂತಃಕರಣದ ಮಾತುಗಳು ಬರ್ತವೆ, ಮತ್ತೊಬ್ಬರಿಗೆ ಇಷ್ಟ ಆಗುವಂಥ ಮಾತುಗಳು ಬರ್ತವೆ. ಅದು ಯಾವಾಗ ಅಂತಂದರೆ ಅದು ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 34ರಲ್ಲಿ ನೋಡುವ ಪ್ರಕಾರ ನಿನ್ನ ಹೃದಯದಲ್ಲಿ ಏನೇನು ತುಂಬಿದೆಯೋ ಅದೇ ನಿನ್ನ ಬಾಯಲ್ಲಿ ಹೊರಡುತ್ತದೆ. ಅದು ಬಹಳ ಮುಖ್ಯ ಆಗಿದೆ ಪ್ರಿಯರೇ. ಏಕೆಂದರೆ ದೇವರು ನಮ್ಮನ್ನು ಹಂತ ಹಂತವಾಗಿ ನಮ್ಮನ್ನು ನಡೆಸುವವರಾಗಿದ್ದಾರೆ ಪ್ರಿಯರೇ. ಅದಕ್ಕೆ ಮತ್ತಾಯ 5ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಯಾರು ಸಮಾಧಾನವನ್ನು ಹೊಂದುತ್ತಾರಂತಂದರೆ ದುಃಖಪಟ್ಟವರು ಸಮಾಧಾನ ಹೊಂದುವರು. ಜಯದ ಜೀವಿತಕ್ಕೆ ಸಾಗಲು ಇನ್ನೊಂದು ರಹಸ್ಯ ಏನಪ್ಪ ಅಂತಂದರೆ, ದೇವರ ಎಲ್ಲ ವಾಕ್ಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಮತ್ತು ಯಾವಾಗಲೂ ದೇವರು ತನ್ನ ವಾಕ್ಯದಲ್ಲಿ ಬಯಸುವ ಮಟ್ಟಕ್ಕಿಂತ ಕೆಳಗೆ ಬಂದು ಪಾಪ ಮಾಡುವಾಗಲೆಲ್ಲ ಮನೋವ್ಯಥೆಪಟ್ಟು ದುಃಖಿಸಿರಿ, ಗೋಳಾಡಿರಿ. ಹೀಗೆ ನೀವು ದೇವರಿಗೆ ಭಯಪಡುತ್ತೀರೆಂದು ರುಜುಪಡಿಸಬೇಕಾಗ್ತದೆ. ಅಂದರೆ ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯ ಏನಿದೆ ಅದು ನಮ್ಮ ಜ್ಞಾನಕ್ಕೆ ಮೂಲ ಆಗಿದೆ. ಯಾರು ಮುರಿಯಲ್ಪಟ್ಟು ಜಜ್ಜಿ ಹೋಗಿದ್ದಾರೋ, ಆತ್ಮದಲ್ಲಿ ನೊಂದವರಾಗಿದ್ದಾರೋ, ಯಾರು ದೇವರ ವಾಕ್ಯಕ್ಕೆ ನಡುಗುತ್ತಾರೋ, ಯಾರು ದೇವರ ಕೃಪೆಯಿಂದಲೇ ನಡೆದಿದ್ದಾರೋ, ಯಾರು ಪ್ರಸನ್ನ ಮುಖದಿಂದಿದ್ದಾರೋ ಅವರೆಲ್ಲರನ್ನ ದೇವರು ಗಮನಿಸುವವರಾಗಿದ್ದಾರೆ. ಅವರೆಲ್ಲರನ್ನ ದೇವರು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ ಸಹಾಯ ಮಾಡಪ್ಪ. ಯಾರ್ಯಾರಿಗೆ ಕೆಲಸ ಇಲ್ವೋ ದೇವರೇ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ನಿಮ್ಮನ್ನು ರಕ್ತ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ಅವ್ರಿಗೆ ಕೆಲಸ ಹುಡುಕಿಕೊಂಡು ಬರಲಿ. ಯೇಸುವಿನ ನಾಮದಲ್ಲಿ ಕೆಲಸ ಹುಡುಕಿಕೊಂಡು ಬರಲಿ. ಯೇಸುವಿನ ನಾಮದಲ್ಲಿ ಕೆಲಸ ಹುಡುಕಿಕೊಂಡು ಬರಲಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ
ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್ ಆಮೆನ್. ಹಲ್ಲೆಲ್ಲೂಯ.